ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ನಿಮಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಆಗಿರುತ್ತೆ ಇದು. ಮತ್ತು ನಿಮಗೂ ಯಾವತ್ತಾದರೂ ಹೀಗಾದರೆ ನೀವು ಕೂಡ ಸ್ವಲ್ಪ ಹುಷಾರಾಗಿರ್ತೀರ, ನಿಮಗೂ ಕೆಲವ್ರ ಬಗ್ಗೆ ಗೊತ್ತಾಗುತ್ತೆ ಯಾರು ಹೆಂಗೆ ಏನು ಎತ್ತ ಅಂತಂದೇಳಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂದರೆ ನನಗೆ ಇವತ್ತು ಒಬ್ಬ ಹಿಂದಿನ ವಿಡಿಯೋದಲ್ಲಿ ಹಾಕಿದೆ, ಕಸ್ಟಮರ್ ಒಬ್ಬರು ಬಂದರು ಅಂತಂದೇಳಿ. ಅದಕ್ಕೆ ಅವ್ರದ್ದು ಸೀರೆ ಫಾಲ್ಸ್ ಇತ್ತು, ಮತ್ತು ಸೈಡಲ್ಲಿ ಒಂದು ಸೈಡ್ ಇತ್ತು ಮಡ್ಚಿ ಹೊಲಿಬೇಕಾಗಿತ್ತು, ಮತ್ತು ಬ್ಲೌಸ್ ಕೂಡ ಕಟ್ ಮಾಡಿ ಇದು ಮಾಡಬೇಕಾಗಿತ್ತು. ಅದಕ್ಕೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ ರೆಡಿ ಮಾಡಿದ್ದೆ. ಅದಕ್ಕೆ 2 ಕುಕ್ಕರಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ತಾಯಿದ್ದೀನಿ ಬ್ಲೌಸ್ ಹೆಂಗಿದೆ ಏನು ಅಂತಂದೇಳಿ. ನಾನು ಕಲಿತಾ ಇರೋ ಪ್ರಕಾರ ಅಂದರೆ ಬ್ಲೌಸ್ ಈಗೇನು ಹಿಡ್ದಿನಲ್ಲ ಆ ರೀತಿ ಇರಬೇಕು, ಈ ರೀತಿ ಇರಬಾರ್ದು. ಅಂದರೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಅರ್ಥ. ಇದು ಸ್ವಲ್ಪ ಇದು ಇದೆ, ರೌಂಡೂ ಜಾಸ್ತಿ ಇದೆ, ಇದೆ ರೌಂಡ್ ಕಮ್ಮಿ ಇಡು ಅಂತ ಹೇಳಿದರು. ಹಿಂದೆ ಸ್ವಲ್ಪ ಇದು ಇರಲಿ ಅಂತ ಹೇಳಿದರು. ಇದೇ ಸೀರೆ ಆಗಿರುತ್ತೆ. ಇದಕ್ಕೆ 1500 ರೂಪಾಯಿ ಕೊಟ್ಟಿದ್ದಾರಂತೆ. ಈ ಸೀರೆ ಯಾಕೆ ಅಷ್ಟು ಕೊಟ್ಟು ತೊಗೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಅಷ್ಟೇನು ಚೆನ್ನಾಗೇ ಇಲ್ಲ, ಕ್ವಾಲಿಟಿ ಸೀರೆನೂ ಅಲ್ಲ ಇದು. 500 ರೂಪಾಯಿ ಕೊಟ್ಟರೆ ಎಷ್ಟು ಚೆನ್ನಾಗಿರೋ ಸೀರೆಗಳು ಬರ್ತವೆ ಅಂತ ಇದು ಇದೆ. ಸೀರೆ ಅಷ್ಟೇನಿದೆ ಇಲ್ಲ. ಇದರಲ್ಲೂ ಮಧ್ಯದಲ್ಲಿ ಎಲ್ಲ ಇದಾಗಿತ್ತು, ಅದು ಪ್ಯಾಚ್ ಥರ ಬಿಟ್ಟಂಗೆ ಆಗಿಬಿಟ್ಟಿತ್ತು. ಅದರಲ್ಲೂ ಸರಿ ಮಾಡಿಕೊಂಡು ಹೊಲ್ದಿದ್ದೀನಿ. ಅದನ್ನು ನಾಳೆ ಈ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರೋ ವಿಡಿಯೋಗಳು, ಇನ್ಫಾರ್ಮೇಷನ್ ವಿಡಿಯೋಗಳು ಹಾಕ್ತಾಯಿರ್ತೀನಿ. ಅದಕ್ಕೆ ಇದನ್ನು ಬ್ಲೌಸನ್ನೆಲ್ಲ ಕಟ್ ಮಾಡೋಣ ಅಂತಂದೇಳಿ ಕೂತ್ಕೊಂಡೆ. ಏನಪ್ಪ ಅಂದರೆ ನನಗೆ ಇಲ್ಲಿ ಕೇಳಿದೆ, ಒಬ್ಬರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಂತೆ, ಅಲ್ಲಿ ನೋಡ್ಕೊಳ್ಳೋರು ಇದ್ದಾರೆ. ಹಾಗಾಗಿ ಗಾರ್ಮೆಂಟ್ಸಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡು ಮಾತಾಡಿಕೊಂಡು ಒಂದಿನ ಹೋದೆ. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲೆಲ್ಲ ತುಂಬ ಅವ್ರು ಕೊಡೋ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ತುಂಬ ನನಗಿಷ್ಟ ಆಯಿತು. ಅದಕ್ಕೋಸ್ಕರ ನಾನು ಹೋಗೋಣ ಅಂತಂದೇಳಿ ಅವತ್ತು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಕೊಂಡು ಹೋದೆ. ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ತುಂಬ ಗಡಿಬಿಡಿ ಆಗೋದ್ರೆ 7:44ಕ್ಕೆ ಹೊರಟ್ಬಿಡ್ಬೇಕು. ಗಡಿಬಿಡಿ ಆಗುತ್ತೆ ಅಂತಂದೇಳಿ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಸರಿ ಹೋಗೋಣ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, PFನೂ ಕಟ್ಟಾಗುತ್ತೆ, PFನೂ ಉಳಿತೈತಲ್ವ ಅಂತಂದೇಳಿ ನಾನು ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಹೋದೆ. ಅಲ್ಲೆಲ್ಲ ಚೆನ್ನಾಗಿತ್ತು. ಬಂದಿಂದೆ ಮತ್ತು ನಮ್ಮ ಮನೆಯವರು, ಇಲ್ಲಿ ನಾವು ತೋಟದಲ್ಲಿ ಕೆಲಸ ಮಾಡೋದಲ್ವ, ಅವರು ಹಿಂಗೆ ಮಕ್ಕಳು ನೋಡಿಕೊಂಡೇ ಇರ್ಬೋದಲ್ವ ಅಂತಂದೇಳಿ, ಬೇಡ ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳಿದರು. ಮತ್ತು ನೀವು ಮಕ್ಕಳನ್ನ ಅಂದರೆ ನಮ್ಮ ಮನೆಯವರು ಮಕ್ಕಳನ್ನ ಅಲ್ಲೇ ಸ್ಕೂಲ್ ಹಾಕಿದ್ರಿಂದ ಅವರಲ್ಲೇ ಕರ್ಕೊಂಬರ್ತಿದ್ರು. ಹಂಗಾಗಿ ನನಗೂ ಈಸಿ ಆಗುತ್ತಲ್ಲ ಅಂತ ನಾನು ಹಂಗೆ ಅಂದ್ಕೊಂಡು ಹೋಗಿದ್ದು. ಆದರೆ ಈ ರೀತಿ ಅಂದರು, ನಾವು ಹೋಗ್ತಾ ಇರೋದಕ್ಕಂದ್ರು ಅದಕ್ಕಂದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ರೀತಿ ಅಂತ ಸಿಚುವೇಶನ್ ಆಯಿತು ನಮ್ಮದು. ಅದಕ್ಕೋಸ್ಕರ ನಾನು ಬೇಡ ಅಂತಂದೇಳಿ ಇಡೀ ದಿನ ನಾನಂತೂ ಬೇಜಾರಲ್ಲೇ ಇದ್ದೆ ಫ್ರೆಂಡ್ಸ್. ನನಗಂತೂ ಸಮಾಧಾನ ಆಗ್ತಿಲ್ಲ. ಯಾಕಂದರೆ ತುಂಬ ಇಷ್ಟಪಟ್ಬಿಟ್ಟಿದ್ದೆ ನಾನು ಹೋಗಬೇಕು, ನನಗೆ ತುಂಬ ಆಸೆ ಇತ್ತು ಗಾರ್ಮೆಂಟ್ಸ್ಗೆ ಹೋಗಬೇಕು ಅಂತಂದೇಳಿ, ತುಂಬಾ ಆಸೆ ಇತ್ತು. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಇದ್ದು, ಮಗಳು ನೋಡ್ಕೊಳೋಕ್ಕಿತ್ತು, ಎಲ್ಲ ಇತ್ತು. ಈಗ 4 ಗಂಟೆಗೆ ಬರ್ತಾರೆ ಮಕ್ಕಳು, ಅವ್ರನ್ನ ಹತ್ತಾಗಿದ್ದು ನಾವು ಬರೋದು 7 ಗಂಟೆ ಆಗುತ್ತೆ. ಇವ್ರನ್ನ ಇನ್ನೂ 1 ತಾಸು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ತುಂಬ ಮನಸ್ಸಿಗೆ ಬೇಜಾರಾಗೋಯಿತು. ಸರಿ ನಮ್ಮ ಮಾವನವ್ರ ಕೇಳೋಣ ಅಂತ ಕೇಳಿದ್ವಿ. ಅವರು ಒಂದು ಸಲ ಬರ್ತೀವಿ ಅಂತಾರೆ, ಒಂದು ಸಲ ಆ ಕೆಲಸ ಈ ಕೆಲಸ ಅಂತಾರೆ. ಒಟ್ಟಿನಲ್ಲಿ ನಮ್ಮ ಅನುಕೂಲಕ್ಕೆ ಯಾರೂ ಆಗಲ್ಲ ಅಂತ ಅನಿಸ್ಬಿಡ್ತು ನನಗೆ. ಒಂದು ಸಡನ್ಲಿ ನನಗೆ ಅನಿಸಿದ್ದು ಹಂಗೆ ಅನಿಸ್ಬಿಡ್ತು. ನಾನೀಗ ಸುಧಾರಿಸ್ಕೋಬೇಕಂದ್ರೆ 2 ದಿನ ಬೇಕು. ನಾನು ಅಷ್ಟು ನನಗೆ ಇದಾಗಿಬಿಟ್ಟಿದೆ ನನಗೆ. ಹಂಗಾಗಿ ಸುಮ್ಮನೆ ಹೋಗಲಿ ಬಿಡು, ಇದನ್ನೇ ಯಾರಾದರೂ ಕೊಟ್ಟರೆ ಹೊಲಿಯೋಣ, ಇಲ್ಲಾಂದರೆ ಸುಮ್ಮನೆ ನಮ್ಮ ಮನೆ ಕೆಲಸ ಮಾಡಿಕೊಂಡು ಇರೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಹಾಗೆ ಇದನ್ನು ಕೂಡ ಫಾಲ್ಸ್ ಹಚ್ತಾಯಿದ್ದೆ. ಫಾಲ್ಸ್ ಒಂದು ಹಚ್ಚಿದೆ, ಮತ್ತು ಇನ್ನೊಂದೇನೂ ಹಚ್ಚಲಿಲ್ಲ. ಇವತ್ತು ಬ್ಲೌಸ್ ಕೂಡ ಹೊಲ್ದಿದ್ದೀನಿ. ಅದನ್ನು ಯಾವ ರೀತಿ ಹೊಲ್ದಿದ್ದೀನಿ ಅಂತ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಆದರೆ ಹಾಕ್ತೀನಿ, ಇಲ್ಲಾಂದರೆ ಮತ್ತೆ ಬಿಡ್ತೀನಿ ಅಷ್ಟೇ.
ನೋಡ್ತೀನಿ ಏನಾಗುತ್ತೋ ಏನು ಅಂತ. ಅವಳು ಕೂಡ ಅಂಗನವಾಡಿ ಸ್ಕೂಲಿಂದ ಬಂದಿದ್ಲು. ಈ ರೀತಿ ಸಿಚುವೇಶನ್ ಇತ್ತು. ಯಾರಾದರೂ ಹೋಗೋರಿದ್ದರೆ ಏನು ಇದು ಇಲ್ಲ ಅಂದರೆ ಗಾರ್ಮೆಂಟ್ಸ್ಗೆ ಮಾತ್ರ ಹೋಗ್ರಿ, ತಪ್ಪಿಸ್ಬೇಡ್ರಿ ಅಂತ ಅಂತೀನಿ. ಏನೂ ಕೆಲಸ ಸಿಗಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸಲ್ಲಂತೂ ಕೆಲಸ ಇದ್ದೇ ಇರುತ್ತೆ. PAP ಕಟ್ಟಾಗುತ್ತೆ. ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಹಾಸ್ಪಿಟ್ಲು ಫ್ರೀ ಇರುತ್ತೆ. ನಿಮ್ಮ ಫ್ಯಾಮಿಲಿಗೆಲ್ಲ ಫ್ರೀ ಇರುತ್ತೆ. ನೀವು ಒಬ್ರು ಹೋಗೋದ್ರಿಂದ ಫ್ಯಾಮಿಲಿಗೆಲ್ಲ ಫ್ರೀ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಕೂಡ. ಇವಳು ಬಿಸ್ಕಿಟ್ ತೊಗೊಂಬಂದು ವಿಡಿಯೋ ಆನ್ ಮಾಡಿದ್ದೀನಲ್ಲ, ನಾನು ಇದು ಮಾಡ್ತಾಯಿದ್ದಾಳೆ. ಬಂದು ಚೇರ್ ಇತ್ತಲ್ಲಿ, ಚೇರ್ ಮೇಲೆ ಹತ್ತಿ ತಾನು ಇದು ಮಾಡೋದು ಮಾಡ್ತಾಯಿದ್ದಾಳೆ ನೋಡಿ. ಯಾರು ಆ ರೀತಿ ಇದನ್ನು ಬಿಡೋಕ್ಕೆ ಹೋಗಬೇಡಿ. ಹಂಗೇನಾದ್ರು ನಿಮ್ಗೆ ಅವಕಾಶ ಇತ್ತು ಹೋಗೋದು ಅಂತಂದರೆ ಬಿಡೋಕ್ಕೆ ಹೋಗಬೇಡಿ. ನೋಡೋಣ ನಂದು ಏನು ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನಂತೂ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೊಲಿಯೋದು, ಮನೆಯಲ್ಲೇ ಹೊಲಿಯೋದು. ಮತ್ತು ಇನ್ನೊಂದಿಷ್ಟು ಪ್ಲ್ಯಾನ್ಗಳಿವೆ. ನನಗೆ ಒಂದಿಷ್ಟು ಸೀರೆಗಳನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಸೀರೆ ವ್ಯಾಪಾರ ಹೋಲ್ಸೇಲ್ ಕೊಡೋರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಎಲ್ಲಿ ಸಿಗ್ತವೆ, ಹೇಗೆ, ಅವ್ರ ಅಡ್ರೆಸ್ ಹೆಂಗೆ ಸಿಗುತ್ತೆ ಅಂತಂದೇಳಿ. ಯಾಕಂದರೆ ನಾವು ಹೋಗಿ ತರೋಕ್ಕಾಗಲ್ಲ. ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಿರೋರು, ಚೆನ್ನಾಗಿ ಕಳಿಸ್ತಾರೆ ಅನ್ನೋರು ನನಗೆ ಕಮೆಂಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ನನಗೆ, ಕಮೆಂಟಲ್ಲಿ ಹಾಕ್ರಿ. ಅದೇನು ಇದಾಗಲ್ಲ. ದಯವಿಟ್ಟು ನನಗೆ ಯಾರಾದರೂ ಇದ್ದರೆ ತಿಳಿಸಿ. ನಾನು ಸದ್ಯಕ್ಕೆ 2,000 ರೂಪಾಯಿ ಸೀರೆ ಮಾತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಹಕಾರ ನನಗೆ ಬೇಕು, ಅವಶ್ಯಕತೆ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾರೈಸಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ. ಏನಾಯಿತು ನಂದು ಪೇಮೆಂಟ್, ಫಸ್ಟ್ನೇ ಬ್ಲೌಸು ಹೊಲ್ದಿರೋದು ಎಷ್ಟು ಅಮೌಂಟ್ ಬಂತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಎಲ್ಲೂ ತಪ್ಪದೆ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.